ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ಯಾನಿಕ್ ಅಟ್ಯಾಕ್ ಮತ್ತು ಆಂಗ್ಸೈಟಿ ಸಿಂಪ್ಟಮ್ಸ್ ಎಷ್ಟು ಹಾರಿಬಲ್ ಅಂತ ಹೇಳ್ತಾ ಇದ್ದೆ. ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ, ಪ್ಯಾನಿಕ್ ಅಟ್ಯಾಕ್ ಸಡನ್ನಾಗಿ ಆಗೋದಿಲ್ಲ. ಪ್ಯಾನಿಕ್ ಅಟ್ಯಾಕ್ ಬಿಫೋರು ಸ್ವಲ್ಪ ನೆಗೆಟಿವಿಟಿ, ಭಯ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ 2-3 ಇಯರ್ಸ್ 5 ಇಯರ್ಸ್ ಹಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಅದು ಪ್ಯಾನಿಕ್ ಅಟ್ಯಾಕ್ ಬಾಡಿಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ನನಗೂ ಹಂಗೆ ಆಗಿದ್ದು. ಬಿಫೋರ್ ಪ್ಯಾನಿಕ್ ಅಟ್ಯಾಕ್ 3 ಇಯರ್ಸ್ ನೆಗೆಟಿವಿಟಿ ಜಾಸ್ತಿ ಇರ್ತಾಯಿತ್ತು. ಅಂದರೆ ಸಣ್ಣ ಸಮಸ್ಯೆನೂ ಕೂಡ ನನ್ನ ಕೈಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಒಂದು ಸಣ್ಣ ಸಮಸ್ಯೆ ಆದ್ರೂ ಏನೋ ಆಗ್ಬಿಡುತ್ತೇನೋ, ಅದನ್ನೆಲ್ಲ ದೊಡ್ಡದಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ಒಂದು ಸಣ್ಣ ಹೆಲ್ತ್ ಇಶ್ಯೂ ಬಂದ್ರೂ ಒಂಥರ ಭಯ ಪಡೋದು. ಆಮೇಲೆ ಮನೇಲಿ ಕಾಲ್ ಪಿಕ್ ಮಾಡಲಿಲ್ಲ ಅಂದರೂ ಭಯ ಪಡೋದು. ಆ ಥರ ನೆಗೆಟಿವಿಟಿ ಆಗಿ ನನಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ದು. ಫಸ್ಟ್ ಪ್ಯಾನಿಕ್ ಅಟ್ಯಾಕ್ ಸಿಂಪ್ಟಮ್ ಆಗಿದ್ದು ನನಗೆ ಬ್ರೀತಿಂಗ್ ಪ್ರಾಬ್ಲಮ್. ಅದು ಎಷ್ಟು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂದರೆ, ಎಷ್ಟು ಉಸಿರು ಒಳಗೆ ತಗೊಳಕ್ಕೆ ಹೋದ್ರೂ ಆಗ್ತಾ ಇದ್ದಿಲ್ಲ. ಆ ಬ್ರೀತಿಂಗ್ ಪ್ರಾಬ್ಲಮಿಂದ ಕೈಕಾಲೆಲ್ಲ ನಮ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದರು. ಇದು ಫಸ್ಟ್ ಸಿಂಪ್ಟಮ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.